ನಮಸ್ಕಾರ ಎಲ್ರಿಗೂ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ಒಂದು ಅದ್ಭುತವಾದ ಬ್ರೇಕ್ಫಾಸ್ಟ್ ಅಂತ ಆದರೂ ಹೇಳಿ, ಇಲ್ಲ ಅಂತ ಹೇಳಿದ್ರೆ ದೇವರುಗಳಿಗೆ ನೈವೇದ್ಯ ಅಂತಾದರೂ ಹೇಳಿ, ಈ ಒಂದು ರೆಸಿಪಿ ಮಾತ್ರ ಆಲ್ರೌಂಡರ್, ತುಂಬ ಚೆನ್ನಾಗಿರುತ್ತೆ. ನನಗೆ ಮಾತ್ರ ಪರ್ಸ್ನಲಿ ತುಂಬ ಇಷ್ಟ. ಇದು ಹಿಂದಿನ ದಿನ ಏನಾದರೂ ಸ್ವಲ್ಪ ಹೆವಿ ಫುಡ್ ಆಗಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಕಂಫರ್ಟ್ ಫುಡ್ಡು, ಸ್ವಲ್ಪ ಲೈಟ್ ಆಗಿರಬೇಕು ಅಂತ ಹೇಳಿದ್ರೆ ನಾನು ದಿಢೀರಂತ ಈ ಒಂದು ಖಾರ ಪೊಂಗಲ್ನ ಮಾಡ್ತೀನಿ. ಅನ್ನದ ಪೊಂಗಲ್ ಅಲ್ಲ, ಅವಲಕ್ಕಿ ಪೊಂಗಲ್. ಅಲ್ಟಿಮೇಟ್ ಆಗಿರುತ್ತೆ. ಇನ್ನು ಯಾವುದೇ ತಡ ಮಾಡ್ದಿರಾ ಈ ಒಂದು ನೋ ಆನಿಯನ್ ನೋ ಗಾರ್ಲಿಕ್ನ ಈ ಒಂದು ಅವಲಕ್ಕಿ ಪೊಂಗಲ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ಮರೀದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಅದ್ಭುತವಾದ ಅಡುಗೆಗಳು ಮತ್ತು ಖಾದ್ಯಗಳ ಒಂದು ರೆಸಿಪಿ ವಿಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ಈ ಒಂದು ಅವಲಕ್ಕಿ ಖಾರ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅಂತ ಹೇಳಿದ್ರೆ, ಗಟ್ಟಿ ಅವಲಕ್ಕಿ 1.5 ಕಪ್ಪು, ಸುಮಾರು ಒಂದು 300 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ಇದು ಗಟ್ಟಿ ಅವಲಕ್ಕಿ. ಅರ್ಧ ಕಪ್ನಷ್ಟು ಹೆಸರುಬೇಳೆ, ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಕಾಲ ನೆನೆಸಿದ್ದೀನಿ. ಹಸಿ ಕೊಬ್ಬರಿ ತುರಿದಿರ್ತಕ್ಕಂಥದ್ದು 1 ಕಪ್ಪು, ಕರಿಬೇವಿನ ಸೊಪ್ಪು 2 ಎಸಳು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಇಲ್ಲಿ ಒಂದು 4 ರಿಂದ 5 ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಇಂಚಿನಷ್ಟು ಶುಂಠಿ ತುರಿದಿರ್ತಕ್ಕಂಥದ್ದು, 1/4 ಟೀ ಸ್ಪೂನಷ್ಟು ಹಿಂಗು, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 2 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು. ಸಾಮಗ್ರಿಗಳೆಲ್ಲ ನೋಡಾಯ್ತಲ್ಲ. ಸೊ ಈಗ ಹೆಂಗೆ ಮಾಡಬೇಕು ಇದನ್ನು ಅಂತ ಹೇಳಿದ್ರೆ, ನೋಡಿ, ನಾನು ಹಾಗೆ ನಿಮ್ಗೆ ಹೇಳಿದ್ದೆ 1.5 ಕಪ್ನಷ್ಟು ನಾನು ಈ ಅವಲಕ್ಕಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ನೀವು ಇಲ್ಲಿ ಗಮನಿಸ್ತಿರಬಹುದು, ಇಲ್ಲಿ ನಾನು ಗಟ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಸ್ಟಾರ್ಚ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೇನು ಮಾಡಬೇಕಾಗುತ್ತೆ, ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕಾಗುತ್ತೆ ಒಂದು 2-3 ನೀರಲ್ಲಿ. ನೋಡಿ, ಈ ಲೆವೆಲ್ಗೆ ಫುಲ್ ಕ್ಲಿಯರ್ ವಾಟರ್ ಬರೋವರೆಗೂ ನಾನು ಇದನ್ನು ಬಿಟ್ಟಿದ್ದೀನಿ. ಸೊ ಈಗೇನು ಮಾಡೋಣ, ನೀರನ್ನೆಲ್ಲ ಶೋಧಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ನೆನೆಯಕ್ಕೆ ಬಿಡಬೇಡಿ. ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ಇದನ್ನು ಪಕ್ಕಕ್ಕಿಡುವ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ನಾವಾಗಲೇ ಏನು ಈ ಒಂದು ಹೆಸರು ಬೇಳೆನ ನೆನೆಸಿದ್ವಲ್ಲ, ಈ ಹೆಸರು ಬೇಳೆನೆಲ್ಲ ಇದರಲ್ಲಿ ಹಾಕೊಳ್ಳುವ. ಹಾಗೆ ಇದರಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸಹ ಹಾಕೊಳ್ತೇನೆ. ಅದೇ ರೀತಿ ಇದರಲ್ಲಿ ಇರ್ತಕ್ಕಂಥ ಒಂದು ಅರ್ಧದಷ್ಟು ಕಾಳು ಮೆಣಸನ್ನು ಸಹ ನಾನು ಹಾಕೊಳ್ತೇನೆ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಒಗ್ಗರಣೆಯಲ್ಲಿ ಯೂಸ್ ಮಾಡುವ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳುವ. ಸರಿ ಸುಮಾರು ಒಂದು 2 ರಿಂದ 3 ಕಪ್ನಷ್ಟು ನೀರು ಹಾಕೊಳ್ತೇನೆ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆನ ಸಹ ಹಾಕ್ಕೊಳ್ತೀನಿ, ಸ್ವಲ್ಪ ಜಲ್ದಿ ಕುಕ್ ಆಗಲಿ ಅಂತ ಅಷ್ಟೇ. ಸೊ ಈಗ ಚಂದ ಒಂದ್ಸತಿ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಈಗ ಈ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಜಿಲ್ನ ಹಾಕಿಬಿಟ್ಟು ಒಂದು 2 ವಿಜಿಲ್ ಆಗೋವರೆಗೂ ಬಿಟ್ಟು ಇದನ್ನು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡುವ. ನೋಡಿ, ಈಗ ಇದೊಂದು 2 ವಿಜಿಲ್ ಆಗಿದೆ, ಪ್ರೆಷರು ಸಹ ಚಂದ ಹೋಗಿದೆ. ಈಗ ಇದನ್ನು ಓಪನ್ ಮಾಡುವ. ಆಹಾ, ಅಲ್ಟಿಮೇಟ್ ಆಗಿದೆ ಇದು ಸಹ. ನೋಡಿ, ಇಷ್ಟು ಮಾತ್ರ ಆಗಿದ್ರೆ ಸಾಕಾಗುತ್ತೆ. ಈ ಒಂದು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಇದನ್ನು ಬಸಿದ್ಕೊಂಡ್ಬಿಡುವ. ಇದು ತುಂಬ ಸಾಫ್ಟ್ ಇರುತ್ತೆ, ಪ್ರೆಸ್ ಮಾಡಿದ ತಕ್ಷಣ ಕ್ಲೀನಾಗಿ ಇದು ಒಂಥರ ಸಾಫ್ಟಾಗಿ ಪ್ರೆಸ್ ಆಗಿಬಿಡುತ್ತೆ. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೋಡಿ, ಇಲ್ಲಿ ನಾನು ಒಂದು ಪಾಟ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪಾಟು ಸಹ ಚಂದ ಬಿಸಿ ಆಗಿದೆ. ಸೊ ಇದರಲ್ಲಿ ಏನು ಮಾಡುವ, 2 ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಎಣ್ಣೆನ ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಇದರಲ್ಲಿ ತುಪ್ಪನ ಸಹ ಹಾಕೋಬೋದು. ತುಪ್ಪ ಯೂಸ್ ಮಾಡಿದ್ರೆ ಅಂದರೂ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ಈಗ ಈ ಎಣ್ಣೆ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ ಈ ಒಂದು 2 ಟೇಬಲ್ ಸ್ಪೂನಷ್ಟು ಏನು ಈ ಗೋಡಂಬಿ ಐತಲ್ಲ, ಈ ಗೋಡಂಬಿಯನ್ನು ಹಾಕೊಳ್ಳುವ. ಸೊ ಈಗ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಹುರಿಬೇಕಾಗುತ್ತೆ. ನೋಡಿ, ಈಗ ಇದರಲ್ಲಿ ಈ ಒಂದು ಸ್ವಲ್ಪ ಸಾಸಿವೆ, ಈ ಒಂದು ಜೀರಿಗೆ,
ಈ ಒಂದು ಕಾಳು ಮೆಣಸು, ಹಾಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ, ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನೆಲ್ಲವೇ ಚಂದ ಹುರಿಯುವ. ನೋಡಿ ಎಲ್ಲ ಚಟಪಟ ಅಂತ ಇದೆ, ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಅದಾಗಿದ ತಕ್ಷಣ ಏನು ಮಾಡುವ, ಇದರಲ್ಲಿ ಈ 1 ಇಂಚಿನಷ್ಟು ತುರಿದಿರ್ತಕ್ಕಂಥ ಶುಂಠಿಯನ್ನು ಹಾಕೊಳ್ಳುವ. ಅದೇ ರೀತಿ ಈ ಒಂದು 2 ಚಿಟಿಕೆಯಷ್ಟು ಹಿಂಗನ್ನು ಸಹ ಹಾಕೊಳ್ತೇನೆ. ಈಗ ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡುವ. ನೋಡಿ ಈಗ ಇದೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಎಲ್ಲ ಆಗಿದೆ. ನೋಡಿ ಇದರಲ್ಲಿ ಈ ಒಂದು ಹಸಿ ಕೊಬ್ಬರಿಯನ್ನು ಹಾಕೊಳ್ತೇನೆ. ಎಣ್ಣೆಯಲ್ಲಿ ಇದು ಸ್ವಲ್ಪ ಹೊತ್ತು ಚಂದ ಹುರಿಯುವ. ನೀವು ಇದು ಮಾಡೋಕ್ಕಿಲ್ಲ, ಮನೆ ಎಲ್ಲ ಒಗ್ಗರಣೆದು ಒಂದು ಬ್ಯೂಟಿಫುಲ್ ಸ್ಮೆಲ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ನಮ್ಮ ಕಿಚನ್ನು, ನಮ್ಮ ಮನೆ ಎಲ್ಲ ಈ ಒಂದು ಒಗ್ಗರಣೆ ಸ್ಮೆಲ್ಲಿಂದ ತುಂಬಿಟ್ಟಿದೆ. ಅಷ್ಟು ಅದ್ಭುತವಾಗಿದೆ ಸ್ಮೆಲ್ ಮಾತ್ರ. ನೋಡಿ ನಾವು ಆಗಲೇ ಏನು ಈ ಒಂದು ಹೆಸರುಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಈ ಒಂದು ಹೆಸರುಬೇಳೆಯನ್ನೆಲ್ಲ ನಾವು ಇದರಲ್ಲಿ ಹಾಕೊಂಡ್ಬಿಡುವ. ನೋಡಿ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ ಇದು ತುಂಬ ಗಟ್ಟಿ ಆಗಿಬಿಟ್ಟಿದೆ ಅಲ್ವಾ, ಸೊ ಹಾಗಾಗಿ ಏನು ಮಾಡುವ, ಇದರಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕೊಳ್ತೇನೆ. ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದು 90% ವರ್ಕ್ ಆಗೋದಂಗೆ. ಸೊ ಈಗ ಏನು ಮಾಡೋಣ, ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದು ಚಂದ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸುವ. ನೋಡಿ ಈಗ ಇದು ಒಂದು 4 ನಿಮಿಷದವರೆಗೂ ಚಂದ ಕುದೀತಾ ಇದೆ. ಸೊ ಈಗ ಈ ಲಿಡ್ಡನ್ನು ಓಪನ್ ಮಾಡುವ. ಇದು ಪರ್ಫೆಕ್ಟಾಗಿ ಅದ್ಭುತವಾಗಿ ಕುದೀತಾ ಇದೆ. ನೀವು ಈ ಸಂದರ್ಭದಲ್ಲಿ ನೀವು ಸೀಸನಿಂಗ್ನ ಚೆಕ್ ಮಾಡ್ಕೋಬೋದು. ಉಪ್ಪು ಇನ್ನು ಸ್ವಲ್ಪ ಬೇಕಂತ ಹೇಳಿದ್ರೆ ಈ ಟೈಮಲ್ಲಿ ಹಾಕೊಂಡ್ಬಿಡಿ. ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವು ಆಗಲೇ ಏನು ನೆನೆಸಿದ್ವಲ್ಲ ಈ ಒಂದು ಅವಲಕ್ಕಿಯನ್ನು ಈ ಒಂದು ಟೈಮಲ್ಲಿ ಇದರಲ್ಲಿ ಹಾಕೊಳ್ಳುವ. ಈಗ ಇದನ್ನೆಲ್ಲ ಒಂದ್ಸತಿ ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಇದರಲ್ಲಿ ನೀರಿನ ಕನ್ಸಿಸ್ಟೆನ್ಸಿ ಏನಿದೆ, ನಿಮ್ಗೆ ಎಷ್ಟು ಬೇಕೋ ಅದನ್ನು ನೀವು ಅಷ್ಟು ಮಾಡ್ಕೋಬೋದು. ನನಗೆ ಸ್ವಲ್ಪ ಖಾರ ಪೊಂಗಲ್ ಅಂತಕ್ಕಂಥ ಸ್ವಲ್ಪ ನೀರಾಗಿದ್ದರೆ ನನಗೆ ಇಷ್ಟ ಆಗುತ್ತೆ. ಸೊ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ನೀರು ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಸೊ ಆವಾಗ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬರುತ್ತೆ. ಅದೇ ಥರ ನಾವು ಅವಲಕ್ಕಿ ಏನು ಹಾಕಿದ್ದೀವಿ, ಈ ಅವಲಕ್ಕಿ ಹಾಕಿದ ನಂತರ ಅವಲಕ್ಕಿ ನೀರನ್ನು ಹೀರ್ಕೊಂಡು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ಕನ್ಸಿಸ್ಟೆನ್ಸಿನ ನಾನು ತೊಗೊಂಡಿದ್ದೀನಿ. ಸೊ ಈಗೇನು ಮಾಡುವ, ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದು 2 ನಿಮಿಷದ ಕಾಲ ಇದೇ ರೀತಿ ಇದನ್ನು ಕುದಿಯೋದಕ್ಕೆ ಬಿಡುವ. ಒಂದು 2 ನಿಮಿಷ ಆಯಿತು, ಇದು ಬ್ಯೂಟಿಫುಲ್ಲಾಗಿ ಕುದೀತಾ ಇದೆ. ಸೊ ಈಗ 100% ಈ ಒಂದು ರೆಸಿಪಿ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಈಗ ಲಿಡ್ಡನ್ನು ಓಪನ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಇದು ಮಾತ್ರ ಬ್ಯೂಟಿಫುಲ್ಲಾಗಿ ಕುಕ್ ಆಗಿದೆ, ಪರ್ಫೆಕ್ಟಾಗಿ ಇದು ಸಹ ಬಂದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಅವಲಕ್ಕಿಯ ಅಗಳು ಸಹ ಚಂದ ಬೆಂದಿದೆ, ಚಂದವಾಗಿ ಇದು ಉಬ್ಬಿದೆ. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿದ್ರಲ್ಲ, ಇಷ್ಟೇ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅವಲಕ್ಕಿ ಖಾರ ಪೊಂಗಲ್ ಮಾಡೋದು ಇಷ್ಟು ಸುಲಭ. ಯಾರಾದರೂ ಅನ್ಕೊಂಡಿದ್ರೆ ಇಷ್ಟು ಸುಲಭವಾಗಿ ಇದನ್ನ ಮಾಡ್ಬೋದು ಅಂದ್ಬಿಟ್ಟು. ಸೊ ಈ ಒಂದು ರೆಸಿಪಿನ ಬರೀ ಬ್ರೇಕ್ಫಾಸ್ಟ್ ಆಗೇ ಅಲ್ಲ, ನೀವು ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಇದನ್ನ ನೈವೇದ್ಯದ ತರ ಸಹ ಇದನ್ನ ಸಮರ್ಪಿಸ್ಕೋಬಹುದು. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರ್ತಲ್ಲ, ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆನ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದ್ಸತಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.